ನಳದಮಯಂತಿಯರ ಕತೆ ಭಾಗ 4. ಕಲಿ ನಳನನ್ನು ಆವಾಹಿಸಿ ಅವನಿಗೆ ಕಾಟ ಕೊಡಲು ಪ್ರಯತ್ನಿಸಿದ. ಆದರೆ ನಳ ಯಾವ ತಪ್ಪನ್ನೂ ಮಾಡದಿದ್ದರಿಂದ ಕಲಿಯ ಆಟ ನಡೆಯಲಿಲ್ಲ. ನಳದಮಯಂತಿರಿಗೆ ಇಂದ್ರಸೇನ ಮತ್ತು ಇಂದ್ರಸೇನೆ ಎಂಬ ಅವಳಿ ಮಕ್ಕಳಾಗಿ ಸುಖವಾದ ಸಂಸಾರ, ರಾಜ್ಯಾಡಳಿತ ನಡೆಸುತ್ತಿದ್ದರು. 12 ವರ್ಷದ ನಂತರ ನಳನು ಒಂದು ದಿನ ತನ್ನ ಹಿಮ್ಮಡಿಯನ್ನು ತೊಳೆಯದೆ ಪೂಜೆಗೆ ಕುಳಿತಿರುವುದನ್ನು ಕಲಿ ಕಂಡ. ಅದೇ ಒಂದು ತಪ್ಪು ಎಂದು ಕಲಿ ಅವನನ್ನು ಪೂರ್ಣ ಆವಾಹಿಸಿದ. ಕಲಿಯಿಂದ ಆವಾಹಿತನಾದ ನಳ ತನ್ನ ದಾಯಾದಿ ಪುಷ್ಕರನಿಗೆ ಪಗಡೆ ಆಟ ಆಡಲು ಆಹ್ವಾನಿಸಿದ. ದಮಯಂತಿ ಎಷ್ಟೇ ಬೇಡ ಅಂದರೂ ಕೇಳಲಿಲ್ಲ. ಹಲವು ದಿನಗಳ ಆಟ ಆಡುತ್ತಾ ಕಲಿಯ ಪ್ರಭಾವದಿಂದ ನಳ ಸೋಲಲು ನಿಷಾದ ರಾಜ್ಯವನ್ನು ಪುಷ್ಕರನಿಗೆ ಕೊಡಬೇಕಾಯಿತು. ದಮಯಂತಿ ತನ್ನ ಗಂಡನ ಜೂಜಿನ ವ್ಯಾಮೋಹ, ಸಂಪತ್ತು ಮತ್ತು ರಾಜ್ಯವನ್ನು ಕಳೆದುಕೊಂಡದ್ದನ್ನು ಕಂಡು ನಳನ ನಂಬಿಕಸ್ಥ ರಥಚಾಲಕನೊಂದಿಗೆ ತನ್ನ ಮಕ್ಕಳನ್ನ ತವರು ಮನೆಯಾದ ವಿದರ್ಭದ ರಾಜಧಾನಿ ಕುಂದಿನಕ್ಕೆ ಕಳಿಸ್ತಾಳೆ. ನಳ ಎಲ್ಲವನ್ನೂ ಕಳೆದುಕೊಂಡಾಗ ದಮಯಂತಿಯನ್ನೇ ಅಡವಿಡಲು ಪುಷ್ಕರ ಕೇಳ್ತಾನೆ. ಇದರಿಂದ ತಪ್ಪಿಸಿಕೊಳ್ಳಲು ಒಂದು ರಾತ್ರಿ ನಳನನ್ನ ಕರೆದುಕೊಂಡು ದಮಯಂತಿ ಉಟ್ಟ ಬಟ್ಟೆಯಲ್ಲೇ ಕಾಡಿಗೆ ಓಡುತ್ತಾಳೆ. ಈ ಸೊಗಸಾದ ಜೋಡಿಗೆ ಕಲಿ ಏನೆಲ್ಲ ಕಾಟ ಕೊಡ್ತಾನೆ, ಅವ್ರಿಗೆ ಏನೆಲ್ಲ ನೋವು ಅನುಭವಿಸ್ತಾರೆ ಅಂತ ಮುಂದಿನ ಭಾಗದಲ್ಲಿ ತಿಳಿಯೋಣ.